ಸೃಷ್ಟಿಕರ್ತ ಬ್ರಹ್ಮನನ್ನ ಪರಿಪರಿಯಾಗಿ ಬೇಡಿದ ಕಾರಣ ಮನುಷ್ಯ ಜನ್ಮ ಪ್ರಾಪ್ತವಾಯಿತು. ಮನುಷ್ಯ ನುಡಿದಂತೆ ನಡೆಯದ ಕಾರಣ ಹಲವಾರು ರೀತಿಯ ಕಷ್ಟ ಮತ್ತು ರೋಗಗಳಿಂದ ಬಳಲುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅಚಲವಾದ ನಂಬಿಕೆ ಭಕ್ತಿಯಿಂದ ದೇವರನ್ನ ಆರಾಧಿಸಿದರೆ ನಮ್ಮಗಳ ಯೋಗ ಕ್ಷೇಮ ಭಗವಂತನೇ ನೋಡಿಕೊಳ್ಳುತ್ತಾನೆ ಎಂದು ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿ ಹೇಳಿದರು. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿ ಕೆರೆಯಾಗಲ ಚಿಕ್ಕೇನಹಳ್ಳಿ ಗ್ರಾಮದಲ್ಲಿ ನಡೆದ ಶ್ರೀ ಕಟ್ಟೆ ರಂಗನಾಥ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ನಾಗಬಿಂಬ ಸ್ಥಿರ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಬ್ರಹ್ಮಾಂಡದಲ್ಲಿ ಮನುಕುಲ ಜೀವರಾಶಿಗಳಿಗೆ ತೊಂದರೆಯಾದರೆ ಶ್ರೀಮಾನ್ ನಾರಾಯಣ, ಶ್ರೀ ರಂಗನಾಥ ಸ್ವಾಮಿ, ಶ್ರೀರಾಮ, ಶ್ರೀಕೃಷ್ಣ ಸೇರಿದಂತೆ ಹಲವಾರು ದೇವರುಗಳ ರೂಪದಲ್ಲಿ ನಮ್ಮನ್ನು ರಕ್ಷಿಸಿ ಕಾಪಾಡುತ್ತಾನೆ. ಇಡೀ ಜಗತ್ತಿನ ಭಗವಂತನಿಗೆ ಧನ್ಯತಾ ಭಾವದಿಂದ ಇರಬೇಕು. ಭಾರತೀಯ ಪರಂಪರೆ ಪರಿಕಲ್ಪನೆಯಲ್ಲಿ ನಾಡಿನಲ್ಲಿ ದೇಗುಲಗಳು ಹೆಚ್ಚು ನಿರ್ಮಾಣವಾಗುತ್ತಿರುವುದು ಭಗವಂತನ ಮೇಲಿರುವ ನಮ್ಮ ನಂಬಿಕೆಯನ್ನ ಹೆಚ್ಚಿಸಿದೆ. ಶ್ರೀ ಕಟ್ಟೆ ರಂಗನಾಥ ಸ್ವಾಮಿ ನಾಡಿಗೆ ಸುಭಿಕ್ಷೆ ಕರುಣಿಸಲಿ. ಮಧ್ಯ ಕರ್ನಾಟಕದ ಹಲವಾರು ಜಿಲ್ಲೆಗಳಿಗೆ ಕುಡಿಯುವ ನೀರಿನ ದಾಹ ನೀಗಿಸುವ ಮಹತ್ವಾಕಾಂಕ್ಷೆಯ ಅಪರಭದ್ರ ನೀರಾವರಿ ಯೋಜನೆ ಕಾಮಗಾರಿ ಸ್ಥಗಿತಗೊಂಡಿದ್ದು, ತಕ್ಷಣವೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಉಳಿಕೆ ಅನುದಾನ ಬಿಡುಗಡೆಗೊಳಿಸಿ ಯೋಜನೆ ಪೂರ್ಣಗೊಳಿಸುವ ಇಚ್ಛಾಶಕ್ತಿ ಹೊಂದಬೇಕು. ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ನೀರಾವರಿ ಯೋಜನೆಗಳು ನೆನಗುದಿಗೆ ಬೀಳದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರಗಳ ಮೇಲಿದೆ ಎಂದರು. ಈ ವೇಳೆ ಮುಖಂಡ ರಾಜಣ್ಣ, ಗಿರೀಶ್, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಮುದ್ದೇವಳ್ಳಿ ರಾಮಕೃಷ್ಣ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪದ್ಮರಾಜ್, ಸಿದ್ದನಹಳ್ಳಿ ರಾಮಕೃಷ್ಣಪ್ಪ, ಆರ್ಟಿ ನಾರಾಯಣಪ್ಪ ಸೇರಿದಂತೆ ಹಲವಾರು ಭಕ್ತರು ಉಪಸ್ಥಿತರಿದ್ದರು. ವಿರಾಜಮಾನವಾಗಿರುವ ಶ್ರೀ ಕಟ್ಟೆ ರಂಗನಾಥ ಸ್ವಾಮಿಗೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಗೆ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇವತ್ತು ನೂತನವಾಗಿ ಚಿಕ್ಕೇನಹಳ್ಳಿ ಗ್ರಾಮದಲ್ಲಿ ಕಟ್ಟೆಮನೆ ರಂಗನಾಥನನ್ನು ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಅಂತೇಳಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡುವಂಥ ಕೆಲಸ ಆಗಿದೆ. ಭಾಳ ಸಂತೋಷ. ರಂಗನಾಥ ಹಾಗೆ ಅಂತೇಳಿದ್ರೆ ಶ್ರೀಮನ್ ನಾರಾಯಣ. ಜಗತ್ತಿಗೆ ಯಾವಾಗಲೇ ತೊಂದರೆ ಆದರೂ ಕೂಡ ಶ್ರೀಮನ್ ನಾರಾಯಣ ಯಾವುದಾದ್ರೂ ಒಂದು ಅವತಾರದಲ್ಲಿ ಅವತರಿಸಿ ನಮ್ಮನ್ನು ಕಾಪಾಡುವಂಥ ಕೆಲಸವನ್ನು ಸದಾ ಮಾಡಿಕೊಂಡು ಬಂದಿದ್ದಾನೆ. ಈ ಬ್ರಹ್ಮಾಂಡಕ್ಕೆ ಮನುಕುಲಕ್ಕೆ ಎಂದರೆ ಪಂಚವ್ಯಾಪ್ತಿಯ ಕೆರೆ ಚಿಕ್ಕನಹಳ್ಳಿ ಎಂಬ ಒಂದು ಪುಟ್ಟ ಕುಗ್ರಾಮದಲ್ಲಿ ಇವತ್ತು ಕಟ್ಟೆ ರಂಗನಾಥ ಸ್ವಾಮಿ ದೇವರ ಒಂದು ಪ್ರತಿಷ್ಠಾಪನೆಯನ್ನು ಚಿಕ್ಕ ಗುಡ್ಕಟ್ಟಿದ್ರು ಸಹ ಒಂದು ಅಚ್ಚುಕಟ್ಟಾಗಿ ಇವತ್ತು ನೆರವೇರಿಸಿದ್ದಾರೆ. ಯಾಕೆ ಇದಕ್ಕೆಲ್ಲ ಶ್ರಮ ಪಟ್ಟಿರ್ತಕ್ಕಂಥವ್ರು ಮಾಜಿ ಗ್ರಾಮ ಪಂಚಾಯತ್ ರಾಜಣ್ಣ, ನಮ್ಮ ಸಿದ್ದನಹಳ್ಳಿ ರಂಗನಾಥ್, ನಮ್ಮ ಸೆಕ್ರೆಟರಿ ಮಂಜುನಾಥ್ ಮತ್ತು ನಮ್ಮ ಪೂಜಾ ಗೌಡ್ರು, ಇವರೆಲ್ಲರೂ ಸ್ವಲ್ಪ ಸತತವಾಗಿ ಅವ್ರ ಕೈಲ ಸಹ ಮಾಡಿ ಎಂದೂ ಕಾಣದಂಥ ಇವತ್ತು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಏಕೆಂದರೆ ಇಂಥ ಬರಗಾಲದಲ್ಲಿ ದೇವಸ್ಥಾನವನ್ನು ಕಟ್ಟೋದು ಭಾಳ ಕಷ್ಟ ಇದೆ. ಈಗಿನ ಆಧುನಿಕ ಸ್ಥಿತಿಯಲ್ಲಿ ಈ ರೇಟು ದುಬಾರಿ ವೆಚ್ಚದಲ್ಲಿ ಕಟ್ಟಬೇಕಾದ್ರೆ ಕಷ್ಟ ಇದೆ. ಆದ್ರೂ ಇವರೆಲ್ಲ ಸಾಹಸ ಮಾಡಿ ಒಂದು ಊರಿಗೆ ಗ್ರಾಮ ದೇವತೆ ಇರಬೇಕು, ಇಲ್ಲಿ ಒಂದು ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ ಪುರಾತನ ಕಾಲದಲ್ಲಿ ನೆನೆಗೊಂಡಿರ್ತಕ್ಕಂಥ ದೇವಸ್ಥಾನವನ್ನು ಇವರೆಲ್ಲರೂ ನಿರ್ಮಾಣ ಮಾಡಿ ಇವತ್ತು ಭಕ್ತಾದಿಗಳಿಗೆ ಒಂದು ದಾರಿದೀಪ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರೂ ಆ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಆ ಪರಮಾತ್ಮನಲ್ಲಿ ಬೇಡ್ಕೊಂಡು ನನ್ನ ಕರೆಸಿ ನನಗೆ ಮಾತಾಡೋ ಅವಕಾಶ ಕೊಟ್ಟು ತಮ್ಗೆಲ್ರಿಗೂ ಕಟ್ಟೆ ರಂಗನಾಥ ಸ್ವಾಮಿ ಒಳ್ಳೇದು ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ.